ಕಂಗ್ರ್ಯಾಚುಲೇಷನ್ಸ್ ಸರ್, ನಿಮ್ಗೆ ಹೆಣ್ಮಗು ಆಗಿದೆ. ರೀ, ನಮ್ಮ ಮಗು ಇತ್ತೀಚೆಗೆ ಒಂಥರ ಆಡ್ತಿದೆ ಅಲ್ವಾ? ಹೌದು, ನಾನು ಗಮನಿಸ್ತಾ ಇದ್ದೀನಿ. ಬೇಕಾದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನೋಡುವ. ನಾಳೆನೇ ಹೋಗೋಣ. ಹೇಳಿ, ಏನಾಗಿದೆ? ಮ್ಯಾಮ್, ನಮ್ಮ ಮಗುಗೆ ಇವಾಗ 6 ವರ್ಷ ಆಗಿದೆ. ಆದರೂ ಸರಿಗೆ ನಡೀತಿಲ್ಲ, ಸರಿಗೆ ಊಟ ಮಾಡ್ತಿಲ್ಲ, ನಾರ್ಮಲ್ ಆಗಿಲ್ಲ, ಮಿಕ್ಕಿದ ಮಕ್ಳ ಥರ. ಇವಾಗ ಸ್ಕೂಲ್ ಬೇರೆ ಕಳಿಸ್ಬೇಕು. ಏನಂತ ಚೂರು ನೋಡಿ ಹೇಳ್ತೀರಾ? ಟೆಸ್ಟ್ ಬರ್ದು ಕೊಡ್ತೀನಿ, ಅದನ್ನು ಮಾಡಿಸ್ಕೊಂಡು ಬನ್ನಿ. ಸಾರಿ ಮ್ಯಾಮ್, ನಿಮ್ಮ ಮಗುಗೆ ಸೆರೆಬ್ರಲ್ ಪ್ಯಾಲ್ಸಿ ಆಗಿದೆ. ಹಾಗಂದ್ರೆ? ಸೆರೆಬ್ರಲ್ ಪ್ಯಾಲ್ಸಿ ಬ್ರೈನ್ಗೆ ಸಂಬಂಧಪಟ್ಟ ಒಂದು ಕಾಯಿಲೆ. ಇಂಥ ಮಕ್ಕಳಿಗೆ ಬಾಡಿ ಪೋಸ್ಚರ್ ಮತ್ತು ಬ್ಯಾಲೆನ್ಸಲ್ಲಿ ತೊಂದರೆ ಇರುತ್ತೆ. ಇವರಿಗೆ ಮಸಿಲ್ ಸ್ಟಿಫ್ ಆಗ್ತಾ ಹೋಗುತ್ತೆ, ಹಾಗೆ ಮಸಿಲ್ ಗ್ರೋತ್ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಅವರಿಗೆ ಮಾತಾಡೋಕ್ಕೆ, ಓಡಾಡೋಕ್ಕೆ, ಡೈಲಿ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇದಕ್ಕೇನಾದರೂ ಟ್ರೀಟ್ಮೆಂಟ್ ಇದೆಯಾ? ನೀವು ಬೇಗ ಕರ್ಕೊಂಡು ಬಂದಿರೋದ್ರಿಂದ ಮೆಡಿಸಿನ್ಸ್ ಮತ್ತು ಫಿಸಿಯೋಥೆರಪಿಯಿಂದ ಟ್ರೀಟ್ ಮಾಡ್ಬೋದು. ನಾನು ಮೆಡಿಸಿನ್ಸ್ ಬರೆದು ಕೊಡ್ತೀನಿ. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಇದ್ದಾಗ ಬನ್ನಿ. ಏನಾಯ್ತು? ಏನಾಯ್ತು? ರೀ ರೀ, ಏನಾಯ್ತು? ಅವಳಿಗೆ ಇಲ್ಲಿ ನೋವಾಗ್ತಿದೆ ಅಂತಿದ್ದಾಳೆ. ಆಮೇಲೆ ಅಲ್ಲಿ ಹಲ್ಲಲ್ಲಿ ಏನೋ ಕಪ್ಪಗಾಗಿದೆ. ಹೌದು, ಅಲ್ಲಲ್ಲೇನೋ ಕಪ್ಪಾಗಿದೆ. ನಾಳೆ ಡೆಂಟಿಸ್ಟ್ ಹತ್ರ ಕರ್ಕೊಂಡೋಗಿ ನೋಡುವ. ಏನಿಲ್ಲ ಶ್ರೇಯಾ. ಹೆಸರೇನು? ಅವಳ ಹೆಸರು ಶ್ರೇಯಾ. ವಯಸ್ಸು ಅವಳಿಗೆ 6 years. ಏನಾಗಿದೆ? ಅವಳಿಗೆ ಅಲ್ಲಿ ನೋವಂತ ಹೇಳ್ತಿದ್ರು. ಆಮೇಲೆ ನೋಡಿದ್ರೆ ಅಲ್ಲಿ ಹಲ್ಲಲ್ಲಿ ಚೂರು ಕಪ್ಪಿಗೆ ನೋವಿತ್ತು. ಏನಿಲ್ಲ ಶ್ರೇಯಾ, ಏನಿಲ್ಲ. ಆಮೇಲೆ ಅವಳಿಗೆ ಸೆರಿಬ್ರಲ್ ಪ್ಯಾಲ್ಸಿ ಇದೆ. ಹಾಂ ಮಾಡುಮ್ಮ, ಹಾಂ ಮಾಡು. ಇವಾಗ ನಾವು ಆಲ್ರೆಡಿ ಅವಳಿಗೆ ಟ್ರೀಟ್ ಮಾಡಿರೋದ್ರಿಂದ ಅವಳಿಗೆ ಅಷ್ಟು ನೋವಿರಲ್ಲ. ಆದರೆ ಮುಂದೆ ಅವಳದು ಓರಲ್ ಹೈಜೀನ್ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಯಾವಾಗಲೂ ಬಾಯಿ ಓಪನ್ ಆಗಿರೋದ್ರಿಂದ ಮತ್ತು ಊಟ ಮಾಡಬೇಕಾದ್ರೆ ಹಲ್ಲಿನಲ್ಲಿ ಸಿಕ್ಕಾಕೊಳ್ತಿರುತ್ತೆ. ಮತ್ತು ಮೇನ್ಲಿ ಮೆಡಿಕೇಷನಿಂದ ಕೂಡ ಹಲ್ಲು ಹುಳುಕಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಲ್ಲದೆ ವಸಡಿಗೂ ಪ್ರಾಬ್ಲಮ್ ಅಂದರೆ ಜಿಂಜಾವಲ್ ಹೈಪರ್ಪ್ಲೇಷಿಯಾ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ಓರಲ್ ಹೈಜೀನ್ನ ಮೇಂಟೈನ್ ಮಾಡ್ಕೋಬೇಕು. ಬೆಳಿಗ್ಗೆ ರಾತ್ರಿ ಊಟ ಆದಮೇಲೆ ಬ್ರಷ್ ಮಾಡಿಸ್ಬೇಕು. ಯಾವತ್ತೂ ಸರ್ಕ್ಯುಲರ್ ಮೋಷನಲ್ಲಿ ಬ್ರಷ್ ಮಾಡಿಸ್ಲಿಕ್ಕೆ ಟ್ರೈ ಮಾಡಿ. ಮತ್ತು ಅವಳಿಗೆ ಬ್ರಕ್ಸಿಸಮ್ ಇರೋದ್ರಿಂದ ನಾವು ನೈಟ್ ಗಾರ್ಡ್ಸ್ ಮತ್ತು ಒಕ್ಲೂಷಲ್ ಸ್ಪ್ಲಿಮ್ಸ್ ಪ್ರೊವೈಡ್ ಮಾಡ್ತೀವಿ. ಮತ್ತು ಅವಳಿಗೆ ಯಾವಾಗಲೂ ಎಂಜಿಲ್ ಸೋರ್ತಿರೋದ್ರಿಂದ ಯಾವುದಾದ್ರೂ ಕ್ಲೀನಾಗಿರೋ ಬಟ್ಟೆ ತೊಗೊಂಡು ಬಿಸಿನೀರಲ್ಲಿ ಒದ್ದೆ ಮಾಡಿ ಒರೆಸ್ಕೊಳ್ತಾ ಇರಿ. ಸ್ಕಿನ್ ಇನ್ಫೆಕ್ಷನ್ ಆಗೋದ್ರಿಂದ ಪ್ರಿವೆಂಟ್ ಮಾಡ್ಬೋದು. ರೆಗ್ಯುಲರ್ ಆಗಿ ಡೆಂಟಿಸ್ಟ್ನ ವಿಸಿಟ್ ಮಾಡ್ತಾ ಇರಿ.